ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಶ್ರೀ ಗುರು ಆದಿಕವಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಕಲಾವಿದರ ಸಂಘದಿಂದ ಮಹಾಶಿವರಾತ್ರಿ ಅಂಗವಾಗಿ ಸಿದ್ದಿಕೆರೆಯಲ್ಲಿ ಬೇಡರ ಕಣ್ಣಪ್ಪ ನಾಮಫಲಕ್ಕೆ ಪೂಜೆ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ನಗರದ 4ನೇ ವಾರ್ಡ್ ಸಿದ್ದಿಕೆರೆಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಬೇಡರ ಕಣ್ಣಪ್ಪ ಭಾವಚಿತ್ರವಿರುವ ನಾಮಫಲಕ್ಕೆ ಶ್ರೀ ಗುರು ಆದಿಕವಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಕಲಾವಿದರ ಸಂಘದಿಂದ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಯಿತು. ಸಂಘದ ಅಧ್ಯಕ್ಷರಾದ ಜೆ ಸೋಮಪ್ಪ ಕವಿಗಳು ನೇತೃತ್ವದಲ್ಲಿ ಶಿವರಾತ್ರಿಯ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ನೆರವೇರಿಸಲಾಯಿತು. ನಂತರ ಅವರು ಮಾತನಾಡಿ, ಬೇಡರ ಕಣ್ಣಪ್ಪನು ಮಹಾಶಿವನ ಭಕ್ತನಾಗಿ ತನ್ನ ಕಣ್ಣುಗಳನ್ನು ದಾನ ನೀಡಿದ ದಿನವೇ ಮಹಾಶಿವರಾತ್ರಿಯಾಗಿದ್ದು, ಈ ಮಹಾಶಿವರಾತ್ರಿ ಅಂಗವಾಗಿ ಶಿವನ ಭಕ್ತ ಬೇಡರ ಕಣ್ಣಪ್ಪನಿಗೆ ನಮ್ಮ ಸಂಘದಿಂದ ಪೂಜೆ ಸಲ್ಲಿಸಲಾಯಿತು ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಚಿಕ್ಕವಂಕುಲಕೊಂಟ ಫಕೀರೇಶ್ವರ ತಾತನವರು, ನಗರಸಭೆ ಸದಸ್ಯ ಎಫ್ ರಾಘವೇಂದ್ರ, ಸಿದ್ದಿಕೆರೆ ಮಾರಮ್ಮ ದೇವಸ್ಥಾನದ ಅರ್ಚಕರಾದ ಪ್ರಭಾಕರ, ಸಂಘದ ಗೌರವಾಧ್ಯಕ್ಷ ನಾಗಭೂಷಣ ನಾಯಕ, ರಾಂಪುರ ಉಪಾಧ್ಯಕ್ಷರಾದ ಸಿಂಗಾಪುರ ಭೀಮರಾಯ ನಾಯಕ, ಉಮೇಶಪ್ಪ, ರಾಂಪುರ ಕಾರ್ಯದರ್ಶಿಯಾದ ಟಿ ಅನಿಲ್ ಕುಮಾರ್, ಮುಖಂಡರಾದ ಸೋಮಲಾಪುರ ಬಸಪ್ಪ ನಾಯಕ, ಸೋಮಲಾಪುರ ಶೇಖರ ನಾಯಕ, ಕೋಲ್ಕರ ನಾಗರಾಜ ನಾಯಕ, ಮಣ್ಣೂರು ನಾಗಪ್ಪ ನಾಯಕ, ಗಿರೀಶ ನಾಯಕ, ಬಸವನದುರ್ಗ ಟಿ ಬಸವರಾಜ, ಮಲ್ಲಾಪುರ ಸಿಂಗಾಪುರ ಶ್ರೀನಿವಾಸ ನಾಯಕ, ಶಿರಸಪ್ಪ ಪತ್ತಾರ, ಸೋಮಪ್ಪ ನಾಯಕ, ಕೆಎಚ್ ಕೊಳ್ಳನ್ನವರ ಸೇರಿದಂತೆ ಸಿದ್ದಿಕೇರಿ, ಸಂಗಾಪುರ, ರಾಂಪುರ ಗ್ರಾಮದ ಗುರುಹಿರಿಯರು, ಸರ್ವ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಇಂದು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಆಚರಣೆ ನಾವು ಬೇಡರ ಸಮಾಜದವರು ಏಕೆ ಮಾಡುತ್ತೇವೆ ಅಂದರೆ, ನಮ್ಮ ಜಾತಿಯವರಾದ ಕಣ್ಣಪ್ಪ ಇವರು ಅಡವಿಯಲ್ಲಿ ವಾಸ ಮಾಡುತ್ತಾ ಪ್ರತಿನಿತ್ಯ ಬೇಟೆಯನ್ನಾಡುತ್ತಾ ಆ ಬೇಟೆಯಿಂದ ಜೀವನವನ್ನು ಸಾಗಿಸುತ್ತಿದ್ದಾನೆ. ಅದೇ ರೀತಿಯಾಗಿ ಶಿವಜಾಗರಣೆಯ ದಿವಸ ಸಹಿತ ಈ ಕಣ್ಣಪ್ಪ ಎಂಬ ಬೇಡನು ಬೇಟೆಯಾಡಲು ಅಡವಿಯಲ್ಲಿ ಹೋಗುತ್ತಾನೆ. ಆ ಪರಮಾತ್ಮ ಏನು ತಿಳ್ಕೊತಾನ, ಇವತ್ತು ಮಹಾಶಿವರಾತ್ರಿ ಇದ್ದರೂ ಕೂಡ ಈ ಬೇಡನು ಬೇಟೆಯಾಡಲು ಬಂದಿದ್ದಾನೆ, ಇವನಿಗೆ ಒಂದು ಬೇಟೆ ಸಿಗದಂತೆ ನಾನು ಮಾಡಬೇಕಂತ ತಿಳ್ಕೊಂಡು ಆ ಪರಮಾತ್ಮ ಆ ಬೇಡರ ಕಣ್ಣಪ್ಪನಿಗೆ ಬೇಟೆ ಸಿಗದಂತೆ ಮಾಡಿದ್ದಾನೆ. ಹಗಲಿ ಎಲ್ಲ ಅರಣ್ಯದಲ್ಲಿ ಅಡ್ಡಾಡಿ ಸಾಕಾಗಿ ಒಂದು ಬಿಲ್ವಪತ್ರಿಯ ಮರದ ಹತ್ತಿರ ಬಂದು ದಣಿವೆ ಆರಿಸಿಕೊಳ್ಳುತ್ತಾನೆ. ಆಗ ಹೊತ್ತು ಮಣಿಗೆ ಕತ್ತಲಾಗುತ್ತದೆ, ಆದ್ರೂ ಭೇಟಿ ಸಿಗೋದಲ್ಲ ಅವನಿಗೆ. ಆಗ ಅವನು ಏನು ಮಾಡ್ತಾನಂತಂದ್ರೆ, ಬಿಲ್ವಪತ್ರಿ ಗಿಡವನ್ನು ಮೇಲೆ ನೋಡಿ, ಈ ಬಿಲ್ವಪತ್ರಿ ಗಿಡವನ್ನು ನಾನು ಏರಿ ಕುಳಿತುಕೊಂಡು ಬೇಟೆ ಬರುವುದನ್ನು ನಾನು ನೋಡಬೇಕಂತ ತಿಳ್ಕೊಂಡು ಆ ಬಿಲ್ವಪತ್ರಿ ಗಿಡವನ್ನು ಹತ್ತಿ ಮೇಲೆ ಕುಳಿತುಕೊಳ್ಳುತ್ತಾನೆ. ಆ ಬಿಲ್ವಪತ್ರಿ ಗಿಡವನ್ನು ಏಕೆ ಹತ್ತುತ್ತಾನೆಂದರೆ, ಅದರಲ್ಲಿ ಮುಳ್ಳಿರುತ್ತವೆ. ಈ ಕಡೆ ಒಳ್ಳೆದ್ರೆ ಸುಸ್ತವೆ, ಈ ಕಡೆ ಒಳ್ಳೆದ್ರೆ ಸುಸ್ತವೆ. ನಿದ್ದೆ ಇವು ಬೆಲ್ಲೋಪತ್ರೆ ಗಿಡದಲ್ಲಿ ಕುಳಿತರೆ ನಾನು ನಿದ್ದೆ ಬರೋದಿಲ್ಲ ಅಂತ ತಿಳ್ಕೊಂಡು ಆ ಬೆಲ್ಲೋಪತ್ರೆ ಗಿಡವನ್ನು ಏರಿ ಕುಳಿತುಕೊಂಡು ಬೇಟೆಯನ್ನು ವೀಕ್ಷಣೆ ಮಾಡುತ್ತಾನೆ. ಆದರೂ ಅವನಿಗೆ ಬೆಳಕಾಗೋ ತನಕ ಭೇಟಿ ಸಿಗೋದಿಲ್ಲ. ಅವನು ಬಿಲ್ವಪತ್ರೆ ಗಿಡವನ್ನು ಏರಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಆ ಬಿಲ್ವಪತ್ರೆಯನ್ನು ಒಂದೊಂದಾಗಿ ಹರಿದು ಆ ಕೆಳಗೆ ಬಿಡುತ್ತಾನೆ. ಯಾಕಂತಂದ್ರೆ ನಿದ್ದೆ ಬರಬಾರ್ದಲ್ಲ. ಆಗ ಬೆಳಕು ಹರಿತೈತಿ. ಬೆಳಕು ಹರಿದ್ರೆ ಕೆಳಗಿಳಿದು ನೋಡ್ತಾನೆ. ಆ ಬಿಲ್ವಪತ್ರೆ ಅರ್ಚನೆ ಏನಾಗಿರುತ್ತೆ ಅಂದರೆ, ಕೆಳಗೆ ಒಂದು ಲಿಂಗ ಇರುತ್ತೆ. ಆ ಬಿಲ್ವಪತ್ರೆ ಗಿಡದ ಕೆಳಗೆ ಒಂದು ಲಿಂಗ ಇರುತ್ತೆ. ಆ ಲಿಂಗಕ್ಕೆ ಬಿದ್ದೆ ಅದು ಅವನು ಹರಿದು ಹಾಕಿದಂಥ ಬಿಲ್ವಪತ್ರೆ ಆ ಲಿಂಗದ ಮೇಲೆ ಬಿದ್ದಿರುತ್ತೆ. ಆಗ ಸಹಸ್ರ ಲಿಂಗಾರ್ಚನೆ ಆ ಪರಮಾತ್ಮನಿಗೆ ಮುಟ್ಟುತ್ತದೆ. ಆಗ ಪರಮಾತ್ಮ ಬಂದು ಏನು ಹೇಳ್ತಾನಂದ್ರೆ, ಇನ್ನು ನೀನು ಬೇಟೆಯಾಡೋದನ್ನು ಬಿಟ್ಟು ಒಳ್ಳೆಯ ಜೀವನವು ಸಾಗಿಸಪ್ಪ ಅಂತ ತಿಳ್ಕೊಂಡು ಆತನಿಗೆ ಆಶೀರ್ವಾದ ಮಾಡುತ್ತಾನೆ. ಆಗ ಆ ಬೇಡನು ಅಲ್ಲಿಗೆ ಈ ರೀತಿ ಬೇಟೆಯಾಡುವುದನ್ನು ಬಿಟ್ಟು ಆ ಒಳ್ಳೆಯ ಜೀವನವನ್ನು ಸಾಗಿಸುತ್ತಾನೆ ಎಂಬಲ್ಲಿಗೆ ಇಲ್ಲಿಗೆ ಆ ಬೇಡನ ಒಂದು ಕಥೆ ಮುಗಿಯುತ್ತದೆ. ಆದರೆ ನಾವೀಗ ಬೇಡರು ಬಿಟ್ಟಿಲ್ಲ. ಎಲ್ಲಾದರೂ ಮಲ ಸಿಕ್ಕರೆ ನಾವು ಬಿಡೋದು, ಓಡಾಡೋದನ್ನು ಹೊಡ್ಕೊಂಡು ಬಂದು ತಿಂತೀವಿ ನಾವು. ಶಿವರಾತ್ರಿ ಕೇಳೋದಿಲ್ಲ, ಸೋಮವಾರ ಕೇಳೋದಿಲ್ಲ, ಶನಿವಾರ ಕೇಳೋದಿಲ್ಲ, ಮಂಗಳವಾರ ಕೇಳೋದಿಲ್ಲ, ಅಂಥ ಬೇಡ್ರೆ ನಾವು ಆಗಿಬಿಟ್ಟಿದ್ದೀವಿ ಈಗ. ಅದಕ್ಕಾಗಿ ಹೇಳೋದೇನೆಂದರೆ, ನಾವು ಕೂಡ ಇನ್ಮೇಲೆ ಶುದ್ಧರಾಗಿರಬೇಕು. ಸೋಮವಾರ, ಒಂದು ಶನಿವಾರ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ ಈ ಮಾಂಸಾದಿಗಳನ್ನು ಸೇವಿಸುವುದನ್ನು ಬಿಡಬೇಕು. ಅದರಿಂದ ಏನಾಗುತ್ತದೆ ಅಂದರೆ, ಅದರಿಂದ ಪರಿಣಾಮ ಏನಾಗುತ್ತದೆ ಅಂದರೆ, ನಮ್ಮ ಜೀವನ ಕಷ್ಟದಲ್ಲಿ ಸಿಲುಕಿ ಬಿಡುತ್ತದೆ. ನಮ್ಮ ಜೀವನ ಅಂತಕ್ಕದ್ದು ಕಷ್ಟದಲ್ಲಿ ಸಿಲುಕಿ ಮುಂದೆ ನಮ್ಮ ಜೀವನ ಒಳ್ಳೆಯ ರೀತಿಯಿಂದ ನಡೆಯುವುದಿಲ್ಲ ಅನ್ನೋ ಬದಿಗೆ ಈ ಒಂದು ಕಥೆಯನ್ನು ಮುಗಿಸುತ್ತೇನೆ. ಜೈ
ಜೈ ವಾಲ್ಮೀಕಿ, ಜೈ ಬೇಡರ ಕಣ್ಣಪ್ಪ. ಮಾತಾಡ್ರಿ ಸಮಾಜ ಮಾತಾಡೋದು ಬಾವಮ್ಮ, ಏನೋ ಒಂದ್ ಎರಡು ಮಾತಾಡ ಸಾಕು, ಎರಡು ಮಾತಾಡ ಸಾಕು.